ನಮ್ಮ ಸರಣಿಯ ಎಪಿಸೋಡ್ 1ಕ್ಕೆ ಸ್ವಾಗತ. ದೇವರು ಇದ್ದಾನೆಯೇ? ಸ್ವಾಮಿ ವಿವೇಕಾನಂದರ ಶಕ್ತಿಯುತ ಉತ್ತರ, ಹಿಂದೂಯಿಸಂ ಫಾರ್ ದ ಮಾಡರ್ನ್ ಮೈಂಡ್. ವಿವೇಕಾನಂದರು ಇನ್ನೂ ಯುವಕರಾಗಿದ್ದಾಗ, ನರೇಂದ್ರನಾಥ್ ಎಂಬ ಹೆಸರಿನಿಂದ ಇದ್ದಾಗ, ಅವರು ಪ್ರತಿಯೊಬ್ಬ ಆಧ್ಯಾತ್ಮಿಕ ಗುರುವನ್ನು ಒಂದೇ ಪ್ರಶ್ನೆಯನ್ನು ಕೇಳುತ್ತಿದ್ದರು: ನೀವು ದೇವರನ್ನು ನೋಡಿದ್ದೀರಾ? ಬಹುತೇಕರು ತಾತ್ವಿಕ ಉತ್ತರಗಳನ್ನು ನೀಡಿದರು. ಆದರೆ ಒಬ್ಬ ವ್ಯಕ್ತಿ ವಿಭಿನ್ನವಾಗಿ ಉತ್ತರಿಸಿದರು. ಶ್ರೀರಾಮಕೃಷ್ಣರು ಹೇಳಿದರು, ಹೌದು, ನಾನು ಅವರನ್ನು ನಿನ್ನನ್ನು ನೋಡುವುದಕ್ಕಿಂತಲೂ ಹೆಚ್ಚು ಸ್ಪಷ್ಟವಾಗಿ ನೋಡುತ್ತೇನೆ. ಆ ಉತ್ತರ ವಿವೇಕಾನಂದರನ್ನು ಅಚ್ಚರಿಗೊಳಿಸಿತು. ಯಾಕೆಂದರೆ ಮೊದಲ ಬಾರಿಗೆ ಅವರು ಅರಿತುಕೊಂಡರು, ದೇವರು ಕೇವಲ ನಂಬಿಕೆಯಲ್ಲ, ದೇವರು ಒಂದು ಅನುಭವ. ಇದು ವಿವೇಕಾನಂದರ ವಿಶ್ವಕ್ಕೆ ನೀಡಿದ ಸಂದೇಶವಾಯಿತು. ದೇವರನ್ನು ಕೇವಲ ನಂಬಬೇಡಿ, ದೇವರನ್ನು ಅನುಭವಿಸಿ. ಸ್ವಾಮಿ ವಿವೇಕಾನಂದರು ಒಮ್ಮೆ ಕುರಿಗಳ ನಡುವೆ ಬೆಳೆದ ಸಿಂಹದ ಬಗ್ಗೆ ಒಂದು ಶಕ್ತಿಯುತ ಕಥೆಯನ್ನು ಹೇಳಿದರು. ಒಂದು ಸಿಂಹದ ಮರಿ ಕುರಿಗಳ ಜೊತೆ ಬೆಳೆದಿತು. ಅದು ಅವುಗಳಂತೆ ಮೆಮ್ಮೆನೆಂದು ಕೂಗುತ್ತಿತ್ತು. ಅದು ಅವುಗಳಂತೆ ಹುಲ್ಲು ತಿನ್ನುತ್ತಿತ್ತು. ಒಂದು ದಿನ ಒಂದು ನಿಜವಾದ ಸಿಂಹ ಅದನ್ನು ಸರೋವರದ ಬಳಿ ಎಳೆದುಕೊಂಡು ಹೋಗಿ ಅದರ ಪ್ರತಿಬಿಂಬವನ್ನು ತೋರಿಸಿತು. ಮೊದಲ ಬಾರಿಗೆ ಆ ಮರಿ ಅರಿತುಕೊಂಡಿತು, ಅದು ಕುರಿಯಲ್ಲ, ಅದು ಒಂದು ಸಿಂಹ. ವಿವೇಕಾನಂದರು ಹೇಳಿದರು, ಮಾನವಕುಲವು ಅದೇ ರೀತಿ ಇದೆ. ನಾವು ನಮ್ಮನ್ನು ದುರ್ಬಲ ಮತ್ತು ಸಹಾಯಹೀನ ಎಂದು ಭಾವಿಸುತ್ತೇವೆ. ಆದರೆ ವಾಸ್ತವದಲ್ಲಿ ನಾವು ದಿವ್ಯರು. ಅವರ ಸಂದೇಶ: ನೀವು ದಿವ್ಯತ್ವದ ಸಿಂಹಗಳು. ದೇವರು ಎಲ್ಲೆಡೆ ಇದ್ದರೆ ನಾವು ಅವರನ್ನು ಯಾಕೆ ನೋಡಲು ಸಾಧ್ಯವಾಗುವುದಿಲ್ಲ? ಸ್ವಾಮಿ ವಿವೇಕಾನಂದರು ಸರಳವಾದ ವಿವರಣೆ ನೀಡಿದರು. ನಮ್ಮ ಮನಸ್ಸುಗಳು ಕನ್ನಡಿಗಳಂತೆ. ಆದರೆ ಅನೇಕ ಜನ್ಮಗಳ ಅವು ಧೂಳಿನಿಂದ ಮುಚ್ಚಲ್ಪಡುತ್ತವೆ, ಆಸೆಗಳು, ಕೋಪ, ಅಹಂಕಾರ ಮತ್ತು ಅಜ್ಞಾನದಿಂದ. ಆದ್ದರಿಂದ ನಾವು ನಮ್ಮೊಳಗೆ ನೋಡಿದಾಗ ವಿಕೃತ ಪ್ರತಿಬಿಂಬವನ್ನು ಕಾಣುತ್ತೇವೆ. ಆದರೆ ದಿವ್ಯ ಸೂರ್ಯ ಸದಾ ಪ್ರಕಾಶಿಸುತ್ತಿರುತ್ತಾನೆ. ನಾವು ದೇವರನ್ನು ಸೃಷ್ಟಿಸುವ ಅಗತ್ಯವಿಲ್ಲ. ನಾವು ಕೇವಲ ಕನ್ನಡಿಯನ್ನು ಸ್ವಚ್ಛಗೊಳಿಸಬೇಕು. ಭಕ್ತಿ, ಕರ್ಮ ಮತ್ತು ಜ್ಞಾನಗಳ ಮೂಲಕ ಸತ್ಯ ಸ್ಪಷ್ಟವಾಗುತ್ತದೆ. ಒಮ್ಮೆ ಯಾರೋ ಸ್ವಾಮಿ ವಿವೇಕಾನಂದರನ್ನು ಕೇಳಿದರು, ದೇವರು ಇದ್ದಾನೆ ಎಂಬುದನ್ನು ನಾನು ಹೇಗೆ ತಿಳಿಯಬಹುದು? ಅವರು ಆಶ್ಚರ್ಯಕರವಾಗಿ ಸರಳವಾದ ಉತ್ತರ ನೀಡಿದರು. ಅವರು ಹೇಳಿದರು, ನೀವು ನಾನು ಇದ್ದೇನೆ ಎಂದು ಹೇಳುವ ಕ್ಷಣದಲ್ಲಿ ಆ ಜಾಗೃತಿ ದೇವರೇ. ನಿಮ್ಮ ಚೇತನ, ನೀವು ಬದುಕಿರುವುದರ ಅರಿವು, ಅದೇ ಸಾಕ್ಷಿ. ಅದೇ ವೇದಾಂತದ ಮೂಲ ಬೋಧನೆ. ಈ ವಿಷಯವನ್ನು ಆಳವಾಗಿ ಅರ್ಥಮಾಡಿಕೊಳ್ಳಲು ಇಂದು ಸಂಜೆ 7:30ಕ್ಕೆ ಸಂಪೂರ್ಣ ವಿಡಿಯೋವನ್ನು ವೀಕ್ಷಿಸಿ. ಕ್ಷೇತ್ರದನಂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನೋಡಿ. ವೈಂ ಶಾಂತಿ. ವೈಂ ತತ್ ಸತ್.